ಒಬ್ಬ ಗಂಡ ಆಗಿ ತುಂಬ ಕೆಟ್ಟದಾಗಿ ನಡೆಸ್ಕೊಂಡಿದ್ದೀನಿ. ಪ್ರತಿ ಕ್ಷಣ ಅದಕ್ಕೋಸ್ಕರ ಕೊರಗ್ತಾ ಇದ್ದೀನಿ ನಾನು. ಮಂಗಳ, ಆದರೆ ಅದಕ್ಕೆ ನನ್ನದೇ ಆದ ಕಾರಣಗಳಿದ್ವು. ಹೇಳ್ಕೊಳಕ್ಕಾಗದೇ ಇರೋ ಸಂಕಟ ಇತ್ತು. ಏನೇ ಆದರೂ ನಾನು ಮಾಡಿದ ತಪ್ಪೆ. ಅದನ್ನು ತಿದ್ಕೊಳ್ಳೋಕ್ಕಾಗಲೇ ಇಲ್ಲ, ನನ್ನ ಕೈಲೇ ತಿದ್ಕೊಳ್ಳೋಕ್ಕಾಗಲೇ ಇಲ್ಲ. ವಾವ್, ಎಷ್ಟು ಚೆನ್ನಾಗಿದೆ ಬೆಳಗ್ಗೆ ಇವತ್ತು. ನನಗೂ ಅಷ್ಟೇ. ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಹಲೋ ಲೇಡಿ ಹಿಟ್ಲರ್ ಮೇಡಮ್, ನಮಸ್ಕಾರ, ಶುಭೋದಯ. ಇದು ತಮ್ಮನೆ ಅಲ್ಲ ಅನ್ನುವುದನ್ನು ಹೇಳಲು ಇಚ್ಛಿಸುತ್ತೇನೆ. ನಾನು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಎಲ್ಲಿಗೆ ಬೇಕಾದರೂ ಬರ್ಬೋದು. ಹೌದಾ? ಸರಿ, ನಾನೇ ಹೋಗ್ತೇನೆ. ಹಾಗಿದ್ರೆ ಎಲ್ಲಿ ಹೋಗ್ತಾ ಇದ್ದೀರಾ? ನೋಡಿ, ಕೈ ಬಿಡಿ ಮೊದಲು. ನೀವು ಏನಿದು ಕೈಯೆಲ್ಲ ಹಿಡ್ಕೊಳ್ಳೋದು? ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಮೊದಲೇ ಹಬ್ಬ ಬೇರೆ, ನನ್ನ ಕೆಲಸ ಇದೆ, ಬಿಡಿ. ಅರೆ, ಹಾಗಂದ್ರೆ ಹೇಗೆ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿಮ್ಮ ಪ್ರಶ್ನೆಗೆ ನಾನು ಹೇಗೆ ಉತ್ತರ ಕೊಡಬೇಕು? ಅಲ್ಲೆಲ್ಲೋ ಸವಿತಾ ಇದ್ದಾಳೆ ನೋಡಿ ಕೆಳಗಡೆ, ಹೋಗಿ ಮಾತಾಡಿ ಅವಳ ಹತ್ರ. ನಡೀರಿ. ಅಲ್ಲೇ ಹಾಗಂದ್ರೆ ಹೇಗೆ? ಹಾಗೆ ಯಾಕೆ ಮಾಡಿದೆ ಅದನ್ನು ಹೇಳು ಮೊದಲು. ಏನು ಮಾಡಿದೆ ನಾನು? ನಿನಗೆ ಅಂತ ತಂದ್ಕೊಟ್ಟು ಬಳೆನ ಏನಕ್ಕೆ ಸವಿತಾ ಕೊಟ್ಟಿದ್ದೀನಿ? ನೀನು ನನಗೆ ಅಂತಾನ? ಅಬ್ಬಬ್ಬಬ್ಬ, ನಾಚಿಕೆ ಆಗಲ್ವಾ ಸುಳ್ಳು ಹೇಳಕ್ಕೆ? ಅದೆಲ್ಲೋ ಹೋಗಿ ಪಾಪ ಕಷ್ಟಪಟ್ಟು ಸವಿತಾಗೆ ಅಂತ ತಗೊಂಬಂದು ಪುಟ್ಟನ ಹತ್ರ ಅವಳ ಹತ್ರನೇ ಕೊಡ್ಬೇಕು ಅಂದಿದ್ ಯಾರು? ನೀವೇ ತಾನೇ? ನೋಡು, ಅದನ್ನ ನಿನಗೆ ಅಂತ ತಂದಿದ್ದು ನಾನು. ನಾನು ಪುಟ್ಟನ್ ಕೂಡ ನಿನಗೆ ಕೊಡು ಅಂತಲೇ ಹೇಳಿದ್ದು. ಅವ್ರನ್ನ ಅದೇನೋ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪು ತಿಳ್ಕೊಡ್ರೆ ಅದಕ್ಕೆ ನಾನೇನು ಮಾಡಲಿ? ಸುಳ್ಳು ಹೇಳ್ಬೇಡಿ ನೀವು. ಅವಳು ದೊಡ್ಡದಾಗ ಹಲ್ಕಿಸ್ಕೊಂಡು ನೀರು ತಂದ್ಕೊಟ್ಟಿದ್ದು ಅಂತ ಹಾಕೊಂಡು ಕುಣಿತಾ ಇದ್ದಾಳೆ. ರಾಜ್ಕುಮಾರ ಕೊಟ್ಟ ಅಂತ. ಏನ? ರಾಜ್ಕುಮಾರನ? ಹಾ, ರಾಜ್ಕುಮಾರನೇ. ಅವಳು ನಿಮ್ಮನ್ನ ಹಾಗೆ ಕರೆಯೋದು ರಾಜ್ಕುಮಾರ ಅಂತ. ಯಾಕೆ? ಸಾಹೇಬ್ರುಗಳಿಗೆ ನನಗೆ ಖುಷಿ ಆಗ್ತಾ ಇದೆಯಾ? ಹಾ, ಮುಖ ನೋಡಿ. ಬಿಡಿ ಕಾಯ್ನ, ಬಿಡಿ. ನನ್ನ ಪಾಲಿಗೆ ನೀನೇ ಕಣೆ ರಾಜ್ಕುಮಾರಿ. ಯಾವತ್ತಿದ್ರು ನಾನಿನ್ನ ರಾಜ್ಕುಮಾರ. ನಿನಗೆ ಮಾತ್ರ